ಪ್ರಖ್ಯಾತ ಕ್ರಿಕೆಟಿಗರು ಮತ್ತು ಸಿನಿಮಾ ಸ್ಟಾರ್ ನಟನಟಿಯರ ಮೂಲಕ ಕ್ಷಣಾರ್ಧದಲ್ಲಿ ಕೋಟ್ಯಾಧಿಪತಿಗಳಾಗಿ ಎಂಬ ಜಾಹೀರಾತು ನೀಡಿ ಕೋಟ್ಯಾಂತರ ಕುಟುಂಬಗಳ ನಂದಾದೀಪಗಳನ್ನು ಆರಿಸಿದ್ದ ಆನ್ಲೈನ್ ಬೆಟ್ಟಿಂಗ್ ಭೂತಕ್ಕೆ ಕೇಂದ್ರ ಸರ್ಕಾರ ಮೂಗುದಾರ ಹಾಕಿದೆ. ಆನ್ಲೈನ್ ಬೆಟ್ಟಿಂಗ್ನಿಂದ ಬೀದಿ ಪಾಲಾದ ಲಕ್ಷಾಂತರ ಕುಟುಂಬಗಳಿಗೆ ಸಂತಸ ತಂದಿದೆ. ನೈಜ ಹಣ ಬಳಸಿ ಆಡುವ ರೀತಿಯ ಆನ್ಲೈನ್ ಗೇಮ್ಗಳನ್ನು ನಿಷೇಧಿಸುವ ಆನ್ಲೈನ್ ಗೇಮಿಂಗ್ ಉತ್ತೇಜನ ಮತ್ತು ನಿಯಂತ್ರಣ ಕಾಯ್ದೆ 2025 ಲೋಕಸಭೆಯಲ್ಲಿ ಅಂಗೀಕರಿಸಲಾಗಿದೆ. ಹಣವಿಟ್ಟು ಆಡುವ ಎಲ್ಲ ರೀತಿಯ ಆನ್ಲೈನ್ ಗೇಮ್ ನಿಷೇಧವನ್ನು ಉಲ್ಲಂಘನೆ ಮಾಡಿದರೆ 3 ವರ್ಷಗಳ ಕಾಲ ಜೈಲು ಶಿಕ್ಷೆ, 1 ಕೋಟಿ ರು ದಂಡ ವಿಧಿಸುವ ಕಾನೂನು ಅಸ್ತ್ರವನ್ನು ಬಳಸಿದೆ. ಅಲ್ಲದೆ ಕಾಯ್ದೆಯ ಅನ್ವಯ ಆನ್ಲೈನ್ ಗೇಮಿಂಗ್ ನಿರ್ವಹಣೆ, ಜಾಹೀರಾತು ಸೇರಿದಂತೆ ಪ್ರಸಾರವೂ ಸಹ ಶಿಕ್ಷಾರ್ಹ ಅಪರಾಧವಾಗಿದೆ. ಇನ್ನು ಬ್ಯಾಂಕ್ನಿಂದ ಅಥವಾ ಹಣಕಾಸು ವರ್ಗಾವಣೆಯ ಆ್ಯಪ್ಗಳಿಂದ ಹಣಕಾಸು ಸಂಸ್ಥೆಗಳು ಗೇಮಿಂಗ್ ಹಣದ ವರ್ಗಾವಣೆಯನ್ನು ಸಹ ನಿಷೇಧ ಹೇರಿ ಸರ್ಕಾರ ಕಾಯ್ದೆ ಜಾರಿ ಮಾಡಿದೆ. ಇದರಿಂದ ಆನ್ಲೈನ್ ಗೇಮ್ನಿಂದ ನೊಂದ ಕುಟುಂಬಗಳಿಗೆ ಸಂತಸ ತಂದಿರುವುದು ಸುಳ್ಳಲ್ಲ.